ಈಗ ನಿಮ್ಮ ಮುಂದೆ ನಾಟಕ ಮಾಯಾ ಮದಮರ್ಧನ ಅಲ್ಲಮಪ್ರಭು. ಮಾಯಾ ಮದಮರ್ಧನ ಅಲ್ಲಮಪ್ರಭು. ಮಾಯಾ ಮದಮರ್ಧನ ಅಲ್ಲಮಪ್ರಭು. ಸತ್ತವರ ಕಥೆಯಲ್ಲಿದು. ಜನನದ ಕುತ್ತದಲ್ಲಿ ಕುದಿ ಕುದಿದು ಸತ್ತವರ ಹೊಲಬು ತಾನಲ್ಲ. ಹೊತ್ತು ಗಳಿಯಲು ಮತ್ತ ಮತಿಗಳು ಪುಂಡರಾಳಿದ ಕಥೆ ಇದಲ್ಲ. ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ. ಪ್ರಭುಲಿಂಗ ಲೀಲೆ. ಭಕ್ತಿ ಬಾರೆ ನೋಡೆ, ಇಲ್ಲಿ ಮಗು ಹೇಗೆ ನಗ್ತಾ ಇದೆ ನೋಡೆ. ಸಾಕ್ ಬಿಡೆ ಜ್ಞಾನ, ನಿನ್ ದೃಷ್ಟಿ ಕೂಸಿಗೆ ನಟ್ಟವು. ಅವ್ವಾ ಕೇಳಿದೇನೆ ಪ್ರೇಮ, ನನ್ನ ದೃಷ್ಟಿ ಕೆಟ್ಟವು ಅಂತ ಹೇಳ್ತಾಳೆ ಈ ಭಕ್ತಿ. ಜ್ಞಾನ ಭಕ್ತಿ ಸಾಕ್ ಮಾಡ್ರೆ, ಕೊಡ್ರಿ ಇಲ್ಲಿ ಕೂಸಿಂದ. ಯಾರ ದೃಷ್ಟಿ ತಾಗಿದ್ರು ನಾನು ತೆಗಿತೀನಿ. ಕೊಡ್ರಿ ಇಲ್ಲಿ ಭಕ್ತಿ. ಜ್ಞಾನ ಇಲ್ಲಿ ನೋಡ್ರೆ, ಖುಷಿ ನೋಡ್ರಿ. ಬಾರಪ್ಪ ಬಾರಪ್ಪ. ಛೀ ಇನ್ನನ ಕಳ್ಳ. ಛೀ ಅಲ್ಲ. ಪ್ರೇಮ ತಾರ ಇಲ್ಲಿ. ಭಕ್ತಿ ಪ್ರೇಮ ನೋಡೆ, ನೋಡು ಹೊಟ್ಟೆ ಕಣ್ಣು ಪಿಳಕಿಸ್ದಾಗ ನೋಡ್ತಾನ. ಕಳ್ಳ ಹಂಗ್ಯಾಕ್ ನೋಡ್ತೀಯ? ನಮ್ಮನ್ನ ನುಂಗೋ ಹಂಗ? ಇವ ನಮ್ಮೂರ ಮೇಲೆ ಕಣ್ಣಿಟ್ಟಾನ. ಹೌದೇನೋ ನನ್ನ ಬಂಗಾರ? ಹೌದೌದು, ಅದಕ್ಕ ನಮ್ಮನ್ನ ಬಿಡದಂಗ ಒಂದ ಸಮನ ನೋಡ್ತಾನ. ನೋಡು, ಈ 3 ಮಂದಿ ಯಾರನ್ನ ಮಾಡ್ಕೊಂತಿ? ನೋಡು, ಈ ಜ್ಞಾನನ್ ಮಾಡ್ಕೊ. ಇಲ್ಲ ನೀನು ಈ ಭಕ್ತಿನ್ ಮಾಡ್ಕೊ. ಬೇಡ ಈ ಪ್ರೇಮನ್ನ ಮಾಡ್ಕೊ. ನಾ ಕೊಡುದಿಲ್ಲ ಅಂದೆ. ನಾನು ಬಿಡೋದಿಲ್ಲ. ಸಾಕ್ ಮಾಡ್ರೆ ಜ್ಞಾನ ಭಕ್ತಿ ಪ್ರೇಮ, ಸಾಕ್ ಮಾಡ್ರಿ. ಕೊಡ್ರಿ ನನ್ನ ಮಗನ್ನ. ಕೊಡ್ತೀವಿ, ಆದ್ರ ನಮ್ಮದೊಂದು ಕರಾರು. ನಮ್ಮ 3 ಮದ್ವಿ ಮಾಡ್ಕೊ ಅಂತ ನಿನ್ನ ಮಗನಿಗೆ ಹೇಳು. ನಾವು ಈ ಸದ್ಯ ಕೊಟ್ಬಿಡ್ತೀವಿ ನಿನ್ನ ಮಗನ್ನ. ಯಾಕ್ರವಾ? ಹೌದಲ್ಲ? ಹೌದ್ ಅಂತೆ, ಬರೋಬ್ಬರಿ ಐತಿ. ಹೌದು, ಮತ್ತೆ ಕರೆನ ಐತಿ. ಆಯ್ತ್ರವಾ, ಹೇಳ್ತೀನಿ, ಕೊಡ್ರಿ. ಏನಂತ ಹೇಳ್ತೀವಿ? ಜ್ಞಾನ ಭಕ್ತಿ ಪ್ರೇಮ ನಿಮ್ಮನ್ನ ತಾಯಿ ಮಾಡ್ಕೋ ಅಂತ ಹೇಳ್ತೀನಿ. ಗುರುದೇವ ದಯಮಾಡಿಸಿ ಬನ್ನಿ. ದೀರ್ಘ ಸುಮಂಗಲೀ ಭವ. ನಿಮಗೆಲ್ಲ ಶುಭವಾಗಲಿ. ಗುರುದೇವ, ಮಗುವಿಗೆ ಏನೆಂದು ನಾಮಕರಣ ಮಾಡಬೇಕು? ನಿರಹಂಕಾರ. ನಿಮ್ಮ ಮುದ್ದು ಮಗನಿಗೆ ಇಂಥದ್ದೇ ಹೆಸರಾದರೆ ಚೆನ್ನ ಅಂತ ನೀವು ನಿರ್ಧರಿಸಿರಬೇಕಲ್ಲ? ಇಲ್ಲ ಗುರುದೇವ, ನಾವೇನು ನಿರ್ಧರಿಸಿಲ್ಲ. ಅಲ್ಲದೆ ನಕ್ಷತ್ರ, ಗಳಿಗೆ, ರಾಶಿ, ಜಾತಕ ಇವೆಲ್ಲ ನಮಗೆ ತಿಳಿಯುವುದಿಲ್ಲ. ಇವನ ನಕ್ಷತ್ರ ಶಿವನ ನಕ್ಷತ್ರ, ಇವನ ಗಳಿಗೆ ಶಿವಗಳಿಗೆ, ಇವನ ರಾಶಿ ಶಿವರಾಶಿ, ಇವನ ಜಾತಕ ಮೃತ್ಯುಂಜಯ ಜಾತಕ. ಕೇವಲ ನಿಮ್ಮ ವಂಶಪಾವನವಷ್ಟೇ ಅಲ್ಲ ನಿರಹಂಕಾರ, ಲೋಕಪಾವನ ಮಾಡುವ ಪರಂಜ್ಯೋತಿ ಉದಯಿಸಿತು ಈ ಬಳ್ಳಿಗಾವಿಯಲ್ಲಿ. ಜಗದ ಜಡತ್ವವ ಹೊಡೆದೋಡಿಸಿ ಬಡಿದೆಬ್ಬಿಸುವ ಶಿವಶಕ್ತಿ ಸ್ವರೂಪ ಅವತರಿಸಿದೆ ಈ ಬಳ್ಳಿಗಾವಿಯಲ್ಲಿ. ಮಗುವಿಗೆ ಏನೆಂದು ನಾಮಕರಣ ಮಾಡಬೇಕು? ತಾವೇ ಒಂದು ಹೆಸರನ್ನು ಸೂಚಿಸಿ. ಹೆಸರು ನಾಮ ರೂಪ ಕ್ರಿಯಾಕಳ. ಹೌದು, ಒಂದು ಹೆಸರು ಬೇಕು. ನಿರಹಂಕಾರ, ಬಾಯಿಲಿ ನಿನ್ನ ಮಗ ಅಜ್ಞಾನ ಲಯವಾಗಿಸಿ ಮನುಕುಲ ಗುರುವಾಗುವನು. ಅಂದರೆ ನನಗೆ ಅರ್ಥವಾಗಲಿಲ್ಲ. ಅಂದರೆ ಅಜ್ಞಾನ ಲಯ ಮಾಡಿ
ಮನುಕುಲೋದ್ಧಾರಕನಾಗುವ ಇವನಿಗೆ ಈ ಮೂರಕ್ಷರದಿಂದಲೇ ಕರೆಯಿರಿ. ಅಂದರೆ ಅ ಲ ಮ, ಅಲ್ಲಮನೆಂದು ಹೆಸರಿಡಿ. ಕೇಳಿದೆಯಾ ಸುಜ್ಞಾನಿ? ಜ್ಞಾನ, ಭಕ್ತಿ, ಪ್ರೇಮ, ನನ್ನ ಮಗನಿಗೆ ಅಲ್ಲಮ್ಮ ಅಂತ ಹೆಸರಿಡ್ರಮ್ಮ. ಅಲ್ಲಮ್ಮ, ಅಲ್ಲಯ್ಯ, ಅಲ್ಲಮಯ್ಯ. ಆಹಾ, ಧನ್ಯನಾದನು. ಅದಾವ ಜನ್ಮದ ಪುಣ್ಯದ ಫಲವೋ, ಅದೆಷ್ಟು ಜನ್ಮಗಳ ಸುಕೃತ್ಯವೋ, ಅದೆಂಥ ಮಗನನ್ನು ಪಡೆದವು ನಾವು. ನಮ್ಮ ವಂಶವೇ ಪಾವನವಾಯಿತು. ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಗಾಂಭೀರ್ಯ, ಅದೆಂಥ ಪ್ರಸನ್ನತೆ. ನನ್ನ ಮಗ ಅಲ್ಲಮನಿಗೆ ಗೆಳೆಯರೊಂದಿಗೆ ಆಟಪಾಠ ಯಾವುದೂ ಬೇಡ. ಸದಾ ಮೌನ, ಸದಾ ಶಾಂತ. ಒಮ್ಮೊಮ್ಮೆ ಆಕಾಶ ನೋಡುತ್ತಾ ನಿಂತರೆ ಊಟ ನಿದ್ರೆಗಳ ಪರಿವೇ ಇರುವುದಿಲ್ಲ. ಹೀಗೇಕೆ ಮಗನೇ ಎಂದು ಕೇಳಿದರೆ ನಗುತ್ತಾ ಹುಡುಕುತ್ತಿದ್ದೆ ಎನ್ನುತ್ತಾನೆ. ಮೃದು ವಚನಿ, ಮಿತಭಾಷೆ. ಬೆಟ್ಟ ಹತ್ತಿ ಮೇಲೆ ನಿಂತು ಸುತ್ತಲೂ ನೋಡುತ್ತಾ ನಿಂತನೆಂದರೆ ಹೊತ್ತು ಗೊತ್ತು ಒಂದೂ ಪರಿವೇ ಇರುವುದಿಲ್ಲ. ಎಲ್ಲ ಮಕ್ಕಳು ಕತ್ತಲೆ ಎಂದರೆ ಅಂಜಿ ಮನೆಯೊಳಗೆ ಸೇರಿಕೊಳ್ಳುತ್ತಾರೆ. ಆದರೆ ನನ್ನ ಮಗ ಕತ್ತಲಲ್ಲಿ ಆಕಾಶ ನೋಡುತ್ತಾ ನಕ್ಷತ್ರಗಳನ್ನು ಎಣಿಸುವನೇನೋ ಎಂದೆನಿಸುವಂತೆ ನಿಂತು ಬಿಡುತ್ತಾನೆ. ಇದನ್ನೆಲ್ಲ ನೋಡಿ ಇವಳು ಚಿಂತಿಸುತ್ತಾ ಅಳುತ್ತಾಳೆ. ನನಗಂತೂ ಒಂದು ತಿಳಿಯದಾಗಿದೆ. ದೇವಸ್ಥಾನಕ್ಕೆ ಕರೆದೊಯ್ದರೆ ನಾವೆಲ್ಲ ಕೈ ಮುಗಿದರೂ ಇವನು ದೇವರನ್ನು ನೋಡುತ್ತಲೇ ನಿಂತು ಬಿಡುತ್ತಾನೆ. ಮದ್ದಳೆಯನಾದ ಕಿವಿಗೆ ಬಿದ್ದರೆ ಸಾಕು, ಎದ್ದು ಹೋಗಿ ಅವರನ್ನು ಬಿಡಿಸಿ ತಾನೇ ಮದ್ದಳೆ ನುಡಿಸುತ್ತಾನೆ. ಈಗೀಗಂತೂ ಮದ್ದಳೆ ಬಿಟ್ಟು ಅಗಲುವುದೇ ಇಲ್ಲ. ದೇವರಿಚ್ಛೆ ಇದ್ದಂತೆ ಆಗಲಿ. ಮಾಯಾ 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 ಮಾಯಾ. ಆಜ್ಞೆ ಮಾಡಮ್ಮ ಅಂಬಾ ಭವಾನಿ. ಭೂಲೋಕದಲ್ಲಿ ನಿರ್ಮಾಯ ಗಣಾಧೀಶ ಅವತರಿಸಿದ. ಮಾನವ ದೇಹಿಯಾಗಿ. ಹೌದು ಮಾಯಾ, ಭೂಲೋಕದಲ್ಲಿ ಮಾಯೆಯನ್ನು ಜಯಿಸಿ ನಿರ್ಮಾಯನೆಂಬ ಕೀರ್ತಿ ಪಡೆದು ಮೆರೆಯುವನಂತೆ. ಅಯ್ಯೋ ನಿರ್ಮಾಯಿ. ನನಗೆ ಅಪ್ಪಣೆ ಕೊಡು ಜಗದಂಬೆ. ನೋಡು ಈ ಮಾಯೆಯ ಚಮತ್ಕಾರ. ಅವನು ಮಾನವ ದೇಹಿಯಾದ್ರೂ ಸಾಮಾನ್ಯನಲ್ಲ. ನಿನ್ನ ಶಿವನನ್ನೇ ಭಸ್ಮಾಸುರನಿಂದ ಉಳಿಸಿದವಳು ಈ ಮಾಯೆ. ಪಂಚಮುಖಿ ಬ್ರಹ್ಮನ ಊರ್ಧ್ವಾಮುಖವನ್ನು ಹಾರಿಸಿ ಚತುರ್ಮುಖನನ್ನಾಗಿಸಿದವಳು ಈ ಮಾಯೆ. ವೃಂದೆಯನ್ನು ಶ್ರೀಹರಿ ಅಪ್ಪುವಂತೆ ಮಾಡಿದವಳು ಈ ಮಾಯೆ. ಅಷ್ಟೇ ಏಕೆ, ರೇಣುಕೆಯ ಅವತಾರದಲ್ಲಿ ನಿನ್ನ ಮಗನ ಕೈಯಿಂದಲೇ ನಿನ್ನ ಶಿರ ತೆಗೆಸಿದವಳು ಈ ಮಾಯೆ. ಜಿಂಕೆಯಾಗಿ ಸುಳಿದು ಜಾನಕಿಯನ್ನು ಲಂಕೆಗೆ ಸೇರಿಸಿದವಳು ಈ ಮಾಯೆ. ಇನ್ನು ಅಹಂಕಾರಿಗಳಾದ ರಾಕ್ಷಸರು
ತಮ್ಮ ಅಸುರ ಮಾಯಿಯಿಂದ ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿ ತಾವೇ ಸತ್ತರು. ಒಂದು ವೇಳೆ ನನ್ನನ್ನೇನಾದರೂ ಆಹ್ವಾನಿಸಿದ್ದರೆ ಮಹಾಭಾರತದ ಹೆಸರನ್ನೇ ಅಳಿಸಿ ಮಾಯಾಭಾರತ ಮಾಡುತ್ತಿದ್ದೆ. ಇನ್ನು ಈ ಯಕ್ಕಶ್ಚಿತ ಕಲಿಯುಗದ ಮಾನವರ ಪಾಡೇನು? ಒಂದೇ ಒಂದು ಸಲ ನನ್ನ ಸೆರಗನ್ನು ಬೀಸಿ ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ. ಯೋಚಿಸು, ಅವನಿಗೆ ಶಿವ ತನ್ನ ಸತ್ವಾಂಶ ಶಕ್ತಿಯನ್ನೇ ನೀಡಿದ್ದಾನೆ. ಹೋಗು, ಆ ನಿರ್ಮಾಯನನ್ನು ಜಯಿಸಿ ನಿನ್ನ ಪ್ರಭಾವವನ್ನು ತೋರಿಸಿ ಬಾ. ಅಪ್ಪಣೆ ಅಂಬೆ. ಕೇಳಿರಿ ಕೇಳಿರಿ ಬನವಾಸಿ ಪುರಜನರೇ, ನಮ್ಮ ಮಹಾರಾಜ ಮಮಕಾರ ಪ್ರಭು ಹಾಗೂ ಮಹಾರಾಣಿಯವರ ಹೆಣ್ಣು ಮಗುವಿಗೆ ಈ ದಿನ ನಾಮಕರಣ ಮಹೋತ್ಸವ ಇರುತ್ತದೆ. ಕಾರಣ, ಈ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಶುಭ ಹಾರೈಸಿ ಮಹಾರಾಜರಿಂದ ಧನಕನಕ ವಸ್ತ್ರಗಳನ್ನು ದಾನವಾಗಿ ಪಡೆಯಿರಿ. ಕೇಳಿರಿ ಕೇಳಿರಿ ಬನವಾಸಿ ಪುರಜನರೇ. ಸ್ವಾಮಿ, ನನ್ನ ಮಗ ಅಲ್ಲಮ್ಮ ಸಿಕ್ಕನೆ. ಹಾ, ಸುಜ್ಞಾನಿ, ಅಲ್ಲಮ್ಮ ಅಲ್ಲೂ ಸಿಗಲಿಲ್ಲ. ಸುತ್ತ ಹಳ್ಳಿ ಗುಡಿ ಗುಂಡಾರ ಎಲ್ಲ ಹುಡುಕ್ಬಿಟ್ಟೆ, ಎಲ್ಲೆಲ್ಲೂ ಸಿಗಲಿಲ್ಲ. ಕಣಗಿಲೆ ದಿಬ್ಬದಲ್ಲಿ ಇರ್ತಾನೆ ಅಂತ ಇವರು ಮಾತಾಡ್ತಾರೆ. ಹೋಗಿದ್ರ? ಈ ವಯಸ್ಸಿನಲ್ಲಿ ಆ ಕಣಗಲಿ ದಿಬ್ಬ ನಾನು ಹೇಗೆ ಹತ್ತಲಿ? ಅದರಲ್ಲಿ ಎಲ್ಲಿ ಇದ್ದಾನೆ ಅಂತ ಹೇಗೆ ಹುಡುಕಲಿ? ಎಲ್ಲಿ ನನ್ನ ಮಗ? ಕಾಡು ಮೃಗಗಳ ತುತ್ತಾದನೋ ಏನೋ. ಛೀ 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 ಛೀ, ಈ ಹೆಂಗಸರ ಗೋಳಾಟ ನಾನು ನೋಡಲಾರೆ. 4 ದಿನ ಮಕ್ಕಳು ಕಣ್ಣೆದುರು ಇಲ್ಲದಿದ್ದರೆ ಕಣ್ಣೀರಿನ ಹೊಳೆಯನ್ನೇ ಹರಿಸುತ್ತಾರೆ. ಸುಜ್ಞಾನಿ, ಕಾಡು ಮೃಗಗಳಿಗೆ ತುತ್ತಾಗಲು ಅವನೇನು ಚಿಕ್ಕವನಲ್ಲ. ನೀವೇನೇ ನನಗೆ ಧೈರ್ಯ ಸಮಾಧಾನ ಹೇಳಿದ್ರು ಅಲ್ಲಮ್ಮನನ್ನು ನೋಡದೆ ನನಗೆ ಸಮಾಧಾನವಾಗಲಾರದು. ಆಗ ಮಕ್ಕಳಾಗಲಿಲ್ಲ ಎಂದು ದುಃಖಿಸಿದವು. ಈಗ ಇದ್ದೊಬ್ಬ ಮಗ ಇಲ್ಲದಂತಾದನಲ್ಲ ಎಂಬ ಕೊರಗು. ನೋಡಿ, ಇನ್ನೂ ಸ್ವಲ್ಪ ಹುಡುಕಾಡ್ರಿ. ಸಿಗುವವರನ್ನು ಹುಡುಕಬಹುದು, ಆದರೆ ಸಿಗದವರನ್ನು ಎಲ್ಲೆಂದು ಹುಡುಕಬಹುದು. ಆಗ ಮಗ ಹುಟ್ಟಿದ ಎಂದು ಸಂತೋಷಪಟ್ಟೆವು. ಈಗ ಮಗ ಮನೆ ಬಿಟ್ಟು ಹೋದ ಎಂದು ದುಃಖಿಸುತ್ತಿದ್ದೇವೆ. ನಾವು ಪಡೆದದ್ದೇ ಇಷ್ಟು. ಇದಕ್ಕೆ ಯಾರೂ ಹೊಣೆಯಲ್ಲ, ನಾವೇ ಹೊಣೆಗಾರರು. ನಡೆ ಹೋಗೋಣ, ದೇವರಿಚ್ಛೆ ಇದ್ದಂತೆ ಆಗಲಿ. ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ, ಏನೋ ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ, ಏನೋ ಎಲ್ಲಿದೆಯೋ ತಿಳಿಯದು, ಹೇಗಿದೆಯೋ ಒಳ್ಳೆಯದು, ಎಲ್ಲಿದೆಯೋ ತಿಳಿಯದು, ಹೇಗಿದೆಯೋ ಒಳ್ಳೆಯದು. ಆಕಾಶದ ಹೂವ ನಾನು ಬೇಕು ಎಂದು ಬಯಸಿದೆ, ಏನು ಬೇಕಿದೆ, ಏನು ಸೇರಬೇಕಿದೆ ನನ್ನ, ಏನೋ ಏನೋ ಬೇಕಿದೆ, ಏನೋ ಸೇರಬೇಕಿದೆ ನನ್ನ, ಏನೋ. ರೂಪವೇನೋ ತಿಳಿಯದು,
ಬಣ್ಣವೇನೋ ಹೊಳೆಯದು, ರೂಪವೇನೋ ತಿಳಿಯದು, ಬಣ್ಣವೇನೋ ಹೊಳೆಯದು. ಆಕಾಶದ ಹೂವ ನಾನು, ಆಕಾಶದ ಹೂವ ನಾನು, ಬೇಕು ಎಂದು ಬಯಸಿದೆ. ಏನು ಬೇಕಿದೆ, ಏನೋ ಇರಬೇಕಿದೆ ನನ್ನ ಏನು. ಏನೋ ಬೇಕಿದೆ, ಏನೋ ಇರಬೇಕಿದೆ ನನ್ನ ಏನು. ಎಚ್ಚರಿಕೆ ಎಚ್ಚರಿಕೆ! ಬನವಾಸಿ ರಾಜಕುಮಾರಿ ಮಾಯಾದೇವಿಯವರು ಮಧುಕೇಶ್ವರನ ಪೂಜೆಗಾಗಿ ಬರುತ್ತಿದ್ದಾರೆ. ಎದುರಾಗಿ ಅಡ್ಡಾಗಿ ಯಾರೂ ಬರಕೂಡದು. ಹಾಗೂ ದನಕರಗಳನ್ನು ಬೀದಿಗೆ ಬಿಡದೆ ಮನೆಯಲ್ಲೇ ಕಟ್ಟಿ ಹಾಕಬೇಕು. ಹಾಗೂ ರಾಜಕುಮಾರಿಯನ್ನು ಯಾರೂ ತಲೆ ಎತ್ತಿ ನೋಡಕೂಡದು. ನೋಡಿದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುವುದು. ಎಚ್ಚರಿಕೆ ಎಚ್ಚರಿಕೆ! ನಮಃ ಶಿವಾಯ. ನಮೋ ಬನವಾಸಿ ಪುರಾಧೀಶ. ನಮೋ ಮಧುಕೇಶ. ಯಾರು ತಾವು? ಅದನ್ನೇ ನಾನು ತಿಳಿದುಕೊಳ್ಳಲು ಹೊರಟಿರುವುದು. ಎಲ್ಲಿಗೆ? ಗೊತ್ತಿಲ್ಲ. ನಿಮ್ಮ ಊರು? ಎಲ್ಲ ಊರುಗಳೂ ನನ್ನವೇ. ವಿಚಿತ್ರವಾಗಿದೆ ನಿಮ್ಮ ಮಾತುಗಳು. ಇರಲಿ, ನಿಮ್ಮ ತಂದೆ ತಾಯಿ? 1,00,000 ಮೇಲೆ ಇದ್ದಾರೆ. ಆದರೆ ಅವರೆಲ್ಲ ಮರೆತೇ ಹೋಗಿದ್ದಾರೆ. ಈ ವಯಸ್ಸಿನಲ್ಲಿ ಮರೆವು ಹೆಚ್ಚಾಯಿತೆ. ನಿಮಗೆ ತಂದೆ ತಾಯಿಗಳು ಮರೆತು ಹೋದರೆ? ನಿನಗೆ ತಂದೆ ತಾಯಿ ಇದ್ದಾರೆಯೇ? ಇದ್ದಾರೆ. ನಿತ್ಯ ಅವರ ಪಾದಗಳಿಗೆ ನಮಸ್ಕರಿಸದೆ ನಾನು ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಆದರ್ಶ ಪುತ್ರ ನೀನು. ನಿನ್ನ ನಡೆ ಲೋಕಕ್ಕೆ ಆದರ್ಶ. ಎಲ್ಲ ಆ ಮಧುಕೇಶ್ವರನದೇ. ಅದಿರಲಿ, ಒಬ್ಬ ಮನುಷ್ಯನಿಗೆ ಇಬ್ಬರೇ ತಂದೆ ತಾಯಿ ಇರುತ್ತಾರೆ. ಆದರೆ ನೀವು ತಂದೆ ತಾಯಿಗಳು 1,00,000 ಮೇಲೆ ಇದ್ದಾರೆ ಎಂದಿರಿ. ಇದು ನನಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. 84 ಲಕ್ಷ ಜೀವರಾಶಿಯಲ್ಲಿ ಜನ್ಮ ತಳೆದು ಕೊನೆಯಲ್ಲಿ ಈ ನರಜನ್ಮ ತಾಳಿದೆ ಈ ಜೀವ ಅಂದಾಗ ಪ್ರತಿಯೊಂದು ಜನ್ಮದಲ್ಲಿಯೂ ಒಬ್ಬ ತಂದೆ ಒಬ್ಬ ತಾಯಿ ಇದ್ದೇ ಇದ್ದಾರೆ ಅಲ್ಲವೇ? ಈ ಜನ್ಮದ ಗುಟ್ಟೇ ನನಗಿನ್ನೂ ಅರ್ಥವಾಗಿಲ್ಲ. ಇನ್ನು ಹಿಂದಿನ ಜನ್ಮ, ಮುಂದಿನ ಜನ್ಮ ಅಷ್ಟೊಂದು ಅನುಭವವಿರುವವನು ನಾನಲ್ಲ ಬಿಡಿ. ಹೌದು, ಅನುಭವ ಕ್ಷಣ ಕ್ಷಣಕ್ಕೂ ನಮಗೆದುರಾದರೂ ಅದನ್ನು ನಾವು ಗಮನಿಸಿರುವುದಿಲ್ಲ. ಅನುಭವ ಸಾಮಾನ್ಯರಿಗೆ ನಿಲುಕುವ ಮಾತೂ ಅಲ್ಲ. ತಾವು ಮಹಾನುಭಾವರು, ನಾವು ಹುಚ್ಚರು. ನಾನು ಹುಚ್ಚನೆ. ಛೆ, ತಾವೇಕೆ ಹುಚ್ಚರಾಗುತ್ತೀರಿ? ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಹುಚ್ಚರ ಸಂತೆಯಲ್ಲಿ ಎಚ್ಚರಿದ್ದವನು ಹೋದರೆ ಎಲ್ಲರೂ ಹುಚ್ಚರಾಗುತ್ತಾರೆ. ಇಲ್ಲಿ ಕೇಳು, ಗುಣವಾಗುವ ಹುಚ್ಚರನ್ನು ಬಂಧನದಲ್ಲಿಟ್ಟಿದ್ದಾರೆ, ಗುಣವಾಗದ ಹುಚ್ಚರನ್ನು ಹೊರಗೆ ಬಿಟ್ಟಿದ್ದಾರೆ. ಅಯ್ಯ, ನನ್ನ ಹುಚ್ಚು ಬಿಡಿಸುವೆಯಾ? ನನ್ನ ಹೆಂಡತಿಯ ಹುಚ್ಚನ್ನೇ ನನಗಿನ್ನೂ ಬಿಡಿಸಲಿಕ್ಕೆ ಆಗಿಲ್ಲ. ಅವಳ ಸಲುವಾಗಿ ನನಗೇ ಹುಚ್ಚು ಹಿಡಿದಿದೆ. ಸ್ವಲ್ಪ ಕುಳಿತುಕೊಳ್ಳಿ ಸ್ವಾಮಿ, ಮಧುಕೇಶ್ವರನ ಪೂಜೆ ಮಾಡಿ ತಮಗೆ ಪ್ರಸಾದ ಕೊಡುವೆ. ಆಗಲಿ ನಿನ್ನ ಪೂಜೆ. ನನ್ನ ಪೂಜೆಯಲ್ಲ ಸ್ವಾಮಿ, ಶ್ರೀ ಮಧುಕೇಶ್ವರನ ಪೂಜೆ. ನಿನ್ನ ಪೂಜೆ ಮಧುಕೇಶ್ವರನಿಗೆ, ಮಧುಕೇಶ್ವರನ ಪೂಜೆ ನಿನಗೆ. ನಿಮ್ಮ ಪೂಜೆ ಆಗಿದೆಯೋ?
ನಾನು ಪೂಜೆಯಾಗಿದ್ದೇನೆ. ಸ್ವಾಮಿ, ಪೂಜೆ ಅಂದ್ರೆ 0, ಅದೇ ಅಂದ್ರೆ ಶೂನ್ಯ. ಅಂದರೆ ನಾನು ಪೂಜೆಯಾಗಿದ್ದೇನೆ, ಅದೇ ಶೂನ್ಯ, 0. ಅಂದರೆ ಪೂಜೆ ಮಾಡುವಾತನು ಮೊದಲು ತಾನು ಪೂಜೆಯಾಗಿ, ಅಂದರೆ 0ಯಾಗಿ, ನಂತರ ಮಹಾಶೂನ್ಯದಲ್ಲಿ ಶೂನ್ಯವಾಗಿ ಸೇರುವುದೇ ಪೂಜೆ. ಪೂಜೆ ಮಾಡುತ್ತಾ ಪೂಜೆಯಾಗುತ್ತಾ ಪೂಜೆಯಾಗಿ ಪೂರ್ಣವಾಗಬೇಕು. ಪೂರ್ಣಮದಃ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಜ್ಞಾನಿಗಳೇ, ನನ್ನ ಪೂಜೆ ಇದಕ್ಕೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಹೊತ್ತು ಹೋದದ್ದೇ ಗೊತ್ತಾಗೋದಿಲ್ಲ. ಸನ್ನಿಧಿಗೆ ಶರಣು. ಓ, ಬಾ ಅಮ್ಮ ವಿಮಲಾ, ಏನು ವಿಷಯ? ಅರಮನೆಯಿಂದ ಏನಾದರೂ ಅಪ್ಪಣೆ ತಂದಿರುವೆಯಾ? ಹೌದು, ರಾಜ್ಕುಮಾರಿಯವರು ಶ್ರೀ ಮಧುಕೇಶ್ವರನ ಪೂಜೆಗೆ ದಯಮಾಡಿಸಲಿದ್ದಾರೆ. ದಯಮಾಡಿಸಲು ನಮ್ಮ ವಿನಂತಿಯನ್ನು ತಿಳಿಸು. ಸಂತೋಷ. ಮರೆತೆ, ಕ್ಷಮಿಸಿ. ಈ ದಿನ ಸ್ವಾಮಿಗೆ ವಿಶೇಷ ಪೂಜೆ ಇದೆ. ಹೌದೇ? ಅಂಥದ್ದೇನು ವಿಶೇಷ? ಈ ದಿನ ನಮ್ಮ ಬನವಾಸಿ ಶ್ರೀಮನ್ ಮಹಾರಾಜ ಮಮಕಾರ ಪ್ರಭುಗಳ ಏಕೈಕ ಪುತ್ರಿ ಯುವರಾಣಿ ಮಾಯಾದೇವಿ ಇವರಿಂದ ಮಧುಕೇಶ್ವರನಿಗೆ ವಿಶೇಷ ಪೂಜೆ. ಯುವರಾಣಿ ಮಾಯಾ? ಹೌದು, ಅದ್ಭುತವಾದ ಪೂಜೆ ಮಾಡುತ್ತಾರೆ. ಅದ್ಭುತವಾದ ಪೂಜೆ? ಶಬ್ದ ಶಬ್ದಕ್ಕೂ ಅರ್ಥ ಹುಡುಕುವವರು ತಾವು. ತಮ್ಮೆದುರು ನಾನು. ಕ್ಷಮಿಸಿ, ಈ ದಿನ ರಾಜಕುಮಾರಿಯವರು ಪೂಜೆ ಮಾಡುತ್ತಾರೆ. ಅಯ್ಯ, ನಿಮ್ಮ ರಾಜಕುಮಾರಿಯವರ ಪೂಜೆ ನಾನು ನೋಡಬೇಕಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಉಂಟೆ, ರಾಜಕುಮಾರಿಯ ಪೂಜೆಯನ್ನ ಯಾರೂ ನೋಡಕೂಡದೆಂದು ರಾಜಾಜ್ಞೆ. ಅದರಲ್ಲಿಯೂ ಪುರುಷ ಪ್ರಾಣಿ, ಪುರುಷ ಪಿಳ್ಳೆ ಈ ದೇವಸ್ಥಾನದ ಆವರಣದಲ್ಲಿ ಕಾಣಿಸಕೂಡದು. ಸ್ವಾಮಿ, ನಿಮಗಿರೋ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ಹೋಗಿ. ನನ್ನ ಹೊಟ್ಟೆಯ ಮೇಲೆ ಹೊಡೆಯಬೇಡಿ. ರಾಜಾಜ್ಞೆಯನ್ನು ಧಿಕ್ಕರಿಸಿ ತಮಗೆ ಸಹಾಯ ಮಾಡುವ ಯೋಗ್ಯತೆ ನನಗಿಲ್ಲ. ಹೋಗಿ. ರಾಜಕುಮಾರಿಯವರು ಬರುವ ವೇಳೆಯಾಯಿತು. ರಾಜಕುಮಾರಿಯರನ್ನ ಯಾರೂ ನೋಡುವ ಹಾಗಿಲ್ಲ. ಹೋಗಿ. ಅಂದರೆ ಅಷ್ಟೊಂದು ಅಸಹ್ಯವಾಗಿದ್ದಾಳೆಯೇ ನಿಮ್ಮ ರಾಜಕುಮಾರಿ? ಏನು ಮಾತನಾಡುತ್ತೀರಿ ಸ್ವಾಮಿ? ನಮ್ಮ ರಾಜಕುಮಾರಿ ಮಾಯಾದೇವಿ ರೂಪದಲ್ಲಿ ರತಿ, ವಿದ್ಯೆಯಲ್ಲಿ ಸರಸ್ವತಿ, ಗುಣದಲ್ಲಿ ಪಾರ್ವತಿ. ನಮ್ಮ ರಾಜಕುಮಾರಿಯನ್ನು ನೋಡಬೇಕಾದರೆ ಅದೃಷ್ಟ ಬೇಕು, ಅದೃಷ್ಟ. ಅದೃಷ್ಟ ಅದೃಷ್ಟ ಯಾರಿಗೂ ಕಾಯುವುದಿಲ್ಲ. ಅದೃಷ್ಟಕ್ಕೆ ಹಪಹಪಿಸುವುದು ತರವಲ್ಲ. ಅದೃಷ್ಟಕ್ಕೆ ಕೊನೆ ಮೊದಲಿಲ್ಲ. ಅದೃಷ್ಟ ಗಳಿಗೆ ಗಂಟೆಗಳನ್ನು ಲೆಕ್ಕಿಸುವುದಿಲ್ಲ. ಯಾವ ಅದೃಷ್ಟ ಬೇಕೋ ಅಲ್ಲಮ್ಮ ನಿನಗೆ ಮಾಯಾ. ಅವಳನ್ನು ನೀನು ನೋಡಬೇಕೆ? ಅವಳಿಂದ ನಿನಗೇನಾಗಬೇಕು? ಮಾಯಾ, ಮಾಯೆಯನ್ನು ನೀನು ನೋಡಬೇಕೆ? ಮಾಯಾ, ನಿನ್ನ ನೋಡಬೇಕು. ರೂಪವತಿ, ಸರಸ್ವತಿ, ಪಾರ್ವತಿ. ಏಕೆ ಈ ತವಕ? ಏನಿದು ಹೃದಯ ಹೊಯ್ದಾಟ? ಕಾಣದ ಕಂಡರಿಯದ ರೂಪ ಸೌಂದರ್ಯ ಕಾಣುವ ಆಸೆ ಬಯಕೆ ಮೂಡಿತೇಕೆ? ಕೇವಲವನ ಬಾಯಿಂದ ಕೇಳಿದ ರೂಪ ಕಣ್ಣಲ್ಲಿ ಕಟ್ಟಿತೇಕೆ? ಓ ಚಾಡಿಕೋರ ಕಿವಿಗಳೇ, ಅದೆಷ್ಟು ಪರಿಣಾಮಕಾರಿ ಚಾಡಿ ಹೇಳಿದೆ ಮನಕ್ಕೆ. ಕಳ್ಳ ಕಣ್ಣುಗಳೇ, ಅದೆಷ್ಟು ಶೀಘ್ರ ಅವಳ ಚಿತ್ರ ಚಿತ್ರಿಸಿದೆ. ಓ ಮನಸ್ಸೇ, ಎಷ್ಟು ಬೇಗ ಟೊಂಗೆ ಟೊಂಗೆ ಜಿಗಿಯುವ ಮರ್ಕಟವಾದೆ. ಎಚ್ಚರಿಕೆ, ಎಚ್ಚರಿಕೆ! ಬನವಾಸಿ ರಾಜಕುಮಾರಿ ಮಾಯಾದೇವಿಯವರು ಮಧುಕೇಶ್ವರನ ಪೂಜೆಗಾಗಿ ಬರುತ್ತಿದ್ದಾರೆ. ಎಚ್ಚರಿಕೆ, ಎಚ್ಚರಿಕೆ! ಸ್ವಾಮಿ, ದಯವಿಟ್ಟು ತಾವು ಇಲ್ಲಿಂದ ಹೋಗಿ. ಸ್ವಾಮಿ, ರೀ ಸ್ವಾಮಿ, ಹೋಗಿ.
ಸ್ವಾಗತ. ಶ್ರೀ ಸನ್ನಿಧಿಯಿಂದ ರಾಜಕುಮಾರಿಯವರಿಗೆ ಸ್ವಾಗತ. ಓಂ ನಮೋ ಮಧುಕೇಶ್ವರಾಯ ನಮಃ. ಓಂ ನಮೋ ಪುರಾಧೀಶ್ವರಾಯ ನಮಃ. ದಯಮಾಡಿಸಿ. ಇದೋ ನೋಡಿ, ಪುಷ್ಪ, ಗಂಧ, ಭಸ್ಮ, ದೀಪ, ಘೃತ, ಕ್ಷೀರ, ನೈವೇದ್ಯ, ತಾಂಬೂಲ ಎಲ್ಲವೂ ಇದೆ. ಅರ್ಚಕರೇ, ನೀವಿನ್ನು ಹೊರಡಿ. ನನ್ನ ಪೂಜೆ ಮುಗಿದು ನಾನು ಹೊರಗೆ ಬರುವವರೆಗೂ ಒಳಗೆ ಯಾರನ್ನೂ ಬಿಡಕೂಡದು. ಅಪ್ಪಣೆ. ವಿಮಲ, ನೀನು ದ್ವಾರದಲ್ಲಿ ನಿಂತು ಕಾವಲಿರು. ಅಪ್ಪಣೆ. ಓ ದೇವಾದಿದೇವ, ಮಧುಕೇಶ್ವರ, ವಿಶ್ವೇಶ್ವರ, ವಿಶ್ವಹರ, ತ್ರಿಪುರ ಸಂಹಾರ, ಗಿರಿಜಾ ಮನೋಹರ, ಗಿರಿಜೆಯಂತೆ ನಾನು ನಿನ್ನನ್ನು ಪಡೆಯಲು ನೃತ್ಯ ಸೇವೆ ಮಾಡುತ್ತೇನೆ. ಕೃಪೆ ನೀಡು, ಪರಿಹರಿಸು ಪರಮೇಶ್ವರ. ನಾಟ್ಯ ರಾಜ್ಯ ನಟೋದ್ಧಾರ ಭಸ್ಮಾಂಕಿತ ನಿಜ ಶರೀರ ವ್ಯಾಲಧರ ಭಸ್ಮಧರ ಮಹಾಕಾಲ ಸಂಹಾರ ಪಾಹಿ ಕೃಪಾಕರ ಪಾಹಿ ಕೃಪಾಕರ ಪಾಹಿ ಕೃಪಾಕರ ಪಾಹಿ ಕೃಪಾಕರ ಪಾಹಿ ಕೃಪಾಕರ ಪಾಹಿ ಕೃಪಾಕರ ಹರ 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 ಶಂಭೋ. ವಿಮಲಾ, ವಿಮಲಾ, ಬಂದೆ ರಾಜಕುಮಾರಿ. ಮದ್ದಳೆ ನಾದ ಕೇಳುತ್ತಲಿದೆ. ಯಾರು ಯಾರು ಮದ್ದಳೆ ನುಡಿಸುತ್ತಿರುವರು? ಇಲ್ಲ ರಾಜಕುಮಾರಿ. ಹೋಗಿ ನೋಡು. ಯಾರದು? ಎಲ್ಲಿದ್ದಾರೆ? ಅವರನ್ನು ಕರೆದುತ್ತಾ ಹೋಗು. ಅಪ್ಪಣೆ ರಾಜಕುಮಾರಿ. ಆಹಾ, ಅದೆಂಥ ಕರ್ಣಾನಂದಕರವಾಗಿ ನುಡಿಸುತ್ತಿದ್ದಾರೆ. ಮದ್ದಳೆಯಿಂದ ಮಾತನಾಡಿಸುತ್ತಿದ್ದಾರೆ. ಮದ್ದಳೆ ತರಂಗದಿಂದ ಹಾಡಿಸುತ್ತಿದ್ದಾರೆ. ಇವನ ಬೆರಳುಗಳು ವಾಣಿಯ ಕರಗಳೇ? ಇಲ್ಲ, ಇವನು ಗಾರುಡಿಗನೋ ಅಥವಾ ಗಂಧರ್ವನೋ? ಇಲ್ಲ ಇಲ್ಲ, ಮಧುಕೇಶ್ವರನೇ ನನ್ನ ನೃತ್ಯಕ್ಕೆ ಬಂದು ಒಲಿದು ಪ್ರಸನ್ನನಾದನೆಂದು ಮದ್ದಳೆಯ ವಿದ್ವಾನನಾಗಿ ಬಂದನೇ. ಯಾರಿವನು? ಯಾರಿವನು?